ಇವತ್ತಿನ ದಿನ ಏನು ನಾವು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಮಹಾಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಸಭೆ ಇವತ್ತು ತುಂಬ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಸೊ ಹಾಗಾಗಿ ಏನು ಇವತ್ತಿನ ವಿಶೇಷ ಅಂತಂದರೆ ನಾವಿಲ್ಲಿ ಒಂದು 3 ರೀತಿಯಾದಂಥ ಒಂದು ಪ್ರಶಸ್ತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ವಿದ್ಯಾರತ್ನ, ಸೇವಾಭೂಷಣ ಮತ್ತು ಸಂಘಟನಾ ಸ್ಫೂರ್ತಿ ಅಂತ. ಸೊ ಇಲ್ಲಿ ವಿಶೇಷವಾಗಿ ನಾವು ಒಂದು ಅಂಶವನ್ನು ನಾವಿಲ್ಲಿ ಗಮನಿಸೋದು ಏನು ಅಂತಂದರೆ, ನಾವು ಯಾರನ್ನು ಯಾವುದೇ ರೀತಿಯಾದಂಥ ಒಂದು ಮನವಿಯನ್ನು ತಗೊಂಡು ನಾವು ಪುರಸ್ಕೃತರಾಗಿ ನಿಮಗೆ ಒಂದು ಪ್ರಶಸ್ತಿ ಕೊಡ್ತೀವಿ ಅಂತ ನಾವು ಕೇಳಿಲ್ಲ. ಸೊ ಇಲ್ಲಿ ವಿಶೇಷ ಅಂತಂದರೆ ಆಯಾ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿಯವರು ಕೂಡಿ ಏನು ಮಾಡಿದ್ದಾರೆ, ಅವರು ಪ್ರಶಸ್ತಿಗೆ ಅರ್ಹರಾಗಿರ್ತಕ್ಕಂಥವ್ರನ್ನ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾಗಿ ನಾವು ಒಂದು ಅವ್ರು ಕೊಡೋಣ ಇವ್ರಿಗೆ ಕೊಡೋಣ ಅನ್ನೋದಿಲ್ಲ. ಅವ್ರ ಜಿಲ್ಲೆಯಲ್ಲಿ ಯಾರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅವ್ರನ್ನೇ ಗುರುತಿಸಿ ನಾವು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಸಂಘಟನಾ ಸ್ಫೂರ್ತಿ ಅಂತಂದಾಗ ಸಂಘಟನೆಯಲ್ಲಿ ಯಾರು ನಮ್ಮ ಸಂಘಟನೆಯೊಂದಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಒಂದು ಸಂಘಟನಾ ಸ್ಫೂರ್ತಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈ ಬೋಧಕೇತರ ವರ್ಗ, ಈಗ ನಮ್ಮ ಶಿಕ್ಷಕರಿಗಾದರೆ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಹ ಒಂದು ಪ್ರಶಸ್ತಿಗಳನ್ನು ಕೊಡೋ ಸೌಲಭ್ಯ ಇದೆ. ಆದರೆ ಬೋಧಕೇತರ ವರ್ಗ ಅಂತಂದರೆ ಯಾರು ನಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ, ಅದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂಥವರಿಗೆ ನಾವೇನು ಮಾಡಿದ್ದೀವಿ, ಗುರುತಿಸಿ ರಾಜ್ಯಾದ್ಯಂತ 10 ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಇವತ್ತು. ಸೊ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅದು ಎಲ್ಲ ನಮ್ಮ ನಗದು ಬಹುಮಾನ ಏನಿಲ್ಲ, ಅವರಿಗೆ ಭಾಳ ಗೌರವಯುತವಾಗಿ ಉತ್ತಮವಾದಂಥ ಒಂದು ಸ್ಮರಣಿಕೆಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಒಂದು ಗಾರ್ಲ್ಯಾಂಡು, ಶಾಲ್ ಎಲ್ಲ ನಾವು ಒಂದು ಗೌರವಪೂರ್ವಕವಾಗಿ ಕೊಟ್ಟಿದ್ದೀವಿ. ಯಾವುದೇ ನಗದು ರೀತಿಯಾಗಿ ನಾವು ಯಾವುದನ್ನು ಕೊಡೋಕೆ ಹೋಗಲಿಲ್ಲ. ಸುಮಾರು ಎಷ್ಟು ಜನಕ್ಕೆ? ಸುಮಾರು 48 ಜನರಿಂದ 50 ಜನಕ್ಕೆ ನಾವು ಇವತ್ತು ಸನ್ಮಾನ ಮಾಡಿದ್ದೀವಿ. ಜಿಲ್ಲೆಗೆ ಒಬ್ಬರಂತೆ 35 ಜಿಲ್ಲೆಗಳಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 10 ಜನಕ್ಕೆ ಸಂಘಟನಾ ಸ್ಫೂರ್ತಿ ಕೊಟ್ಟಿದ್ದೀವಿ ಮತ್ತು 10 ಜನಕ್ಕೆ ಸಂಘಟನಾ ಸ್ಫೂರ್ತಿ ಈ ರೀತಿಯಾಗಿ ನಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಸೇವಾಭೂಷಣನ ಕೊಟ್ಟಿದ್ದೀವಿ 10 ಜನಕ್ಕೆ. ಅಂದರೆ ಇದರಲ್ಲಿ ನಾವು ಯಾವುದೇ ರೀತಿಯಾಗಿ ಮೊದಲಿಂದ ನಾವೇನು ತೊಗೊಂಡಿಲ್ಲ, ಯಾವುದೇ ಅಪ್ಲಿಕೇಶನ್ ಇಲ್ಲ. ಸೊ ಹಾಗಾಗಿ ನಾವೇ ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿದ್ದಾವೆ. ಸೊ ಇವತ್ತಿನ ಒಂದು ಸಭೆಗೆ ಭಾಳ ವಿಶೇಷವಾಗಿ ನಮ್ಮ ಸಭಾಧ್ಯಕ್ಷರು, ಸಭಾಪತಿಗಳು, ಆಮೇಲೆ ಪುಟ್ಟಣ್ಣ ಅವರು ಮತ್ತು ನಮ್ಮ ಅರುಣ್ ಶಾಪುರ್ ಸರ್ ಅವರು, ಇನ್ನೂ ಅನೇಕ MLCಗಳನ್ನು ಸಹ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ, ಬಂದಿದ್ದರು. ಸೊ ಹಾಗಾಗಿ ಇವತ್ತು ಏನು ನಮ್ಮ ಸಂಘಟನೆಯನ್ನು ನಂಬಿ ಅವರು ಬಂದಿದ್ದಾರೆ. ಯಾಕೆಂದರೆ ನಮ್ಮ ಸಂಘಟನೆ ಕಾರ್ಯಚಟುವಟಿಕೆಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಪೂರ್ತಿ ಶಿಕ್ಷಣ ಇಲಾಖೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳು ನಮ್ಮ ಇಲ್ಲಿ ಡಿ ಗ್ರೂಪಿಂದ ಹಿಡಿದು ಬೋಧಕೇತರ ಮತ್ತು ಡಿ ಗ್ರೂಪಿಂದ ಹಿಡಿದು ನಿರ್ದೇಶಕರವರೆಗೂ ಸಹ ನಮ್ಮ ಸಂಘದಲ್ಲಿ ಸದಸ್ಯರಿರ್ತಾರೆ. ಸೊ ಹಾಗಾಗಿ ಇದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸಂಪೂರ್ಣ ಒಂದು ಸಂಘ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಶಿಕ್ಷಕರು, ನೌಕರರು ಇವತ್ತು ಆಗಮಿಸಿ ನಮ್ಮ ಒಂದು ಸಭೆಯನ್ನು ತುಂಬ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಸೊ ಮತ್ತೆ ನಮ್ಮ ಸೇವೆ ಸದಾ ನೌಕರರಿಗೋಸ್ಕರ, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ನೌಕರರಿಗೋಸ್ಕರ ನಾವು ಸದಾ ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಈ ಒಂದು ಅಂಶವನ್ನು ತಮಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದ.